ಸ್ನೇಹಿತರೆ ನಮಸ್ಕಾರ. ನೀವು ಆಗಾಗ್ಗೆ ಹೊಟ್ಟೆಯಲ್ಲಿ ಹೂಸು ಬಿಡುತ್ತಿದ್ದೀರಾ? ಹೊಟ್ಟೆ ಉಬ್ಬಿ ಅಸಹ್ಯವಾದ ವಾಸನೆ ಬರುತ್ತಿದೆಯಾ? ಜನರ ಮುಂದೆ ಮುಜುಗರವಾಗ್ತಿದೆಯಾ? ಇದು ಕೇವಲ ನಾಚಿಕೆಗೆ ಕಾರಣವಲ್ಲ, ಇದು ನಿಮ್ಮ ಜೀರ್ಣಾಂಗದ ಎಚ್ಚರಿಕೆ ಸಂಕೇತವೂ ಹೌದು. ಇಂದು ನಾವು ನಿಮಗೆ ಹೇಳಲಿರುವ ಈ ಸರಳ ನೈಸರ್ಗಿಕ ಉಪಾಯ ನಿಮ್ಮ ಹೊಟ್ಟೆಯ ಅನಿಲವನ್ನು 90% ಕಡಿಮೆ ಮಾಡುತ್ತದೆ. ಅದು ಯಾವುದೇ ಔಷಧಿ ಇಲ್ಲದೆ ಮನೆಯಲ್ಲೇ ಇರುವ ವಸ್ತುಗಳಿಂದ. ನಮ್ಮ ಹೊಟ್ಟೆ ದಿನಕ್ಕೆ ಕೆಲವು ಬಾರಿ ಅನಿಲ ವಿಸರ್ಜನೆ ಮಾಡುವುದು ಸಹಜ. ಆದರೆ ಅದು ಪದೇ ಪದೇ ದುರ್ವಾಸನೆಯೊಂದಿಗೆ ಅಥವಾ ಹೊಟ್ಟೆ ಉಬ್ಬರದೊಂದಿಗೆ ಬರುತ್ತಿದೆ ಎಂದರೆ ಅದು ಸಮಸ್ಯೆ. ಇದಕ್ಕೆ ಪ್ರಮುಖ ಕಾರಣಗಳು: 1. ಎಣ್ಣೆ ಮತ್ತು ಮಸಾಲೆಯುಕ್ತ ಆಹಾರ. 2. ತಡರಾತ್ರಿಯ ಊಟ. 3. ಕಡಿಮೆ ನೀರು ಕುಡಿಯುವುದು. 4. ಫೈಬರ್ ಕೊರತೆ. 5. ಒತ್ತಡ ಮತ್ತು ಆತಂಕ. 6. ಕೆಲವು ಔಷಧಿಗಳ ಪರಿಣಾಮ. ಈ ಎಲ್ಲಾ ಕಾರಣಗಳಿಂದ ಕರುಳಿನಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚು ಅನಿಲವನ್ನು ರಚಿಸುತ್ತವೆ. ದೀರ್ಘಕಾಲ ಹೀಗೆ ಮುಂದುವರಿದರೆ ಮಲಬದ್ಧತೆ, ಆಮ್ಲೀಯತೆ, ಅಜೀರ್ಣ, ಯಕೃತ್ತಿನ ಸಮಸ್ಯೆಗಳು ಬರಬಹುದು. ಸ್ನೇಹಿತರೆ, ಈ ಸಮಸ್ಯೆಗೆ ಔಷಧಿ ತೆಗೆದುಕೊಳ್ಳಬೇಕಾಗಿಲ್ಲ. ನೀವು ತಿನ್ನುವ ಆಹಾರದಲ್ಲೇ ಪರಿಹಾರ ಇದೆ. ಇದಕ್ಕೆ 3 ವಸ್ತುಗಳು ಸಾಕು: ಹುರಿದ ಜೀರಿಗೆ, ಅಜ್ವೈನ್ ಬೀಜಗಳು ಮತ್ತು ಸೊಂಪು ಕಾಳುಗಳು. ಜೀರಿಗೆ ಕ್ಯೂಮೆನ್. ಇದರಲ್ಲಿ ಇರುವ ಥೈಮೋಲ್ ಎಂಬ ಅಂಶ ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ. ಅಜ್ವೈನ್ ಬೀಜಗಳು ಕೆರಮ್ ಸೀಡ್ಸ್. ಇದರಲ್ಲಿ ಫೈಬರ್ ಮತ್ತು ಥೈಮೋಲ್ ಇದ್ದು ಹೊಟ್ಟೆಯ ಅನಿಲವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಸೋಂಪು ಫೆನಲ್ ಸೀಡ್ಸ್. ಹೊಟ್ಟೆ ತಂಪಾಗಿರುತ್ತದೆ, ಬಾಯಿಯ ದುರ್ವಾಸನೆ ಹೋಗುತ್ತದೆ ಮತ್ತು ಅನಿಲ ರಚನೆ ತಡೆಯುತ್ತದೆ. ಮಿಶ್ರಣ ತಯಾರಿಸುವ ವಿಧಾನ: 1. ಜೀರಿಗೆ, ಅಜ್ವೈನ್, ಸೋಂಪು ತಲಾ 1 ಚಮಚ ತೆಗೆದುಕೊಳ್ಳಿ. 2. ಅದನ್ನು ಲಘುವಾಗಿ ಹುರಿಯಿರಿ. 3. ತಣ್ಣಗಾದ ನಂತರ ಮಿಕ್ಸರ್ನಲ್ಲಿ ಪುಡಿ ಮಾಡಿ. 4. ಗಾಳಿಯಾಡದ ಬಾಟಲಿಯಲ್ಲಿ ಸಂಗ್ರಹಿಸಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ ನಂತರ 1 ಟೀ ಚಮಚ ಈ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಿ. ಹೆಚ್ಚು ರುಚಿಗೆ ನೀವು ಇದನ್ನು ಮಜ್ಜಿಗೆ ಅಥವಾ ಬಿಸಿ ನೀರಿನಲ್ಲಿ ಬೆರೆಸಬಹುದು. ಕೇವಲ 5-7 ದಿನಗಳಲ್ಲಿ ವ್ಯತ್ಯಾಸ ಕಾಣುತ್ತೀರಿ. ಹೊಟ್ಟೆ ಹಗುರವಾಗುತ್ತದೆ, ಉಬ್ಬರ ಕಡಿಮೆಯಾಗುತ್ತದೆ ಮತ್ತು ಶಕ್ತಿ ಹೆಚ್ಚುತ್ತದೆ. ತಿನ್ನಬೇಕಾದ ಪೋಷಕ ಆಹಾರಗಳು: 1. ಉಗುರು ಬೆಚ್ಚಗಿನ ನೀರು, ದಿನವಿಡೀ ಕುಡಿಯಿರಿ, ಕರುಳನ್ನು ಶುದ್ಧಗೊಳಿಸುತ್ತದೆ. 2. ಮಜ್ಜಿಗೆ ಅಥವಾ ಮೊಸರು, ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಹೊಟ್ಟೆಗೆ ಒಳ್ಳೆಯದು. 3. ಪಪಾಯಿ ಹಣ್ಣು, ಪಪೈನ್ ಎಂಜೈಮ್ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ. 4. ಶುಂಠಿ ನಿಂಬೆ ನೀರು, ಅನಿಲ ತಡೆಯುತ್ತದೆ, ಆಮ್ಲೀಯತೆ ಕಡಿಮೆ ಮಾಡುತ್ತದೆ. 5. ಎಸಬ್ಗೋಲ್, ಮಲಬದ್ಧತೆಯನ್ನು ತಡೆದು ಕರುಳನ್ನು ಸ್ವಚ್ಛಗೊಳಿಸುತ್ತದೆ. ಮಾಡಬಾರದವು: ಹುರಿದ ಎಣ್ಣೆಯುಳ್ಳ ಮಸಾಲೆಯ ಆಹಾರ, ಚಹಾ, ಕಾಫಿ, ತಂಪು ಪಾನೀಯ, ಮದ್ಯಪಾನ. ಊಟ ಮಾಡಿದ ತಕ್ಷಣ ಮಲಗುವುದು, ಬೇಗ ತಿನ್ನುವುದು ಮತ್ತು ಒತ್ತಡದಲ್ಲೇ ಊಟ ಮಾಡುವುದು. ಜೀವನ ಶೈಲಿ ಮತ್ತು ಯೋಗ ಸಲಹೆಗಳು: 1. ನಿಧಾನವಾಗಿ ತಿನ್ನಿ, ಆಹಾರವನ್ನು ಚೆನ್ನಾಗಿ ಅಗಿಯಿರಿ. 2. ಊಟದ ನಂತರ 10-15 ನಿಮಿಷ ನಡೆಯಿರಿ. 3. ಪವನ ಮುಕ್ತಾಸನ, ವಜ್ರಾಸನ, ಕಪಾಲಭಾತಿ. ಈ ಯೋಗಾಸನಗಳು ಅನಿಲ ನಿವಾರಣೆಗೆ ಅತ್ಯುತ್ತಮ. 4. ಒತ್ತಡ ಕಡಿಮೆ ಮಾಡಿ, ಧ್ಯಾನ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಸ್ನೇಹಿತರೆ, ಹೊಟ್ಟೆಯ ಅನಿಲ ಮತ್ತು ಉಬ್ಬರ ಸಾಮಾನ್ಯವಾದರೂ ಅದನ್ನು ನಿರ್ಲಕ್ಷಿಸಿದರೆ ದೊಡ್ಡ ಸಮಸ್ಯೆಗೆ ದಾರಿ ಮಾಡಬಹುದು. ಹೀಗಾಗಿ ಔಷಧಿ ತಿನ್ನುವುದಕ್ಕಿಂತ ಈ ನೈಸರ್ಗಿಕ ಪರಿಹಾರವನ್ನು ಪ್ರಯತ್ನಿಸಿ. ಜೀರಿಗೆ, ಅಜ್ವೈನ್, ಸೋಂಪಿನ ಈ ಮಿಶ್ರಣ ನಿಮ್ಮ ಹೊಟ್ಟೆಗೆ ರಕ್ಷಕವಾಗಿದೆ. ನೀವು 7 ದಿನಗಳಲ್ಲಿ ವ್ಯತ್ಯಾಸ ಅನುಭವಿಸುತ್ತೀರಿ. ಅನಿಲ ಕಡಿಮೆಯಾಗುತ್ತದೆ, ಮುಖದಲ್ಲಿ ತಾಜಾತನ ಬರುತ್ತದೆ ಮತ್ತು ದೇಹ ಹಗುರವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಮನೆಯ ಶಾಂತಿಗಾಗಿ